ಚಿತ್ರಲೋಕ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಅನೇಕ ವೃತ್ತಿಪರ, ವೈಜ್ಞಾನಿಕ, ಸಾಮಾಜಿಕ ವಿಷಯಗಳನ್ನು ನನ್ನ ಕಡೆಯಿಂದ ನಾನು ಚಿತ್ರಲೋಕದಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಎಲ್ಲ ವೀಕ್ಷಕರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿತಕ್ಕಂಥ ರೀತಿಯಲ್ಲಿ ನಮೂದು ಮಾಡಿ. TV9, ಸುವರ್ಣ, ಸರಳ ಜೀವನ ಹೀಗೆಲ್ಲ ಮಾಡ್ಕೊಂಡು ಹೋದ್ಮೇಲೆ ಆಮೇಲೆ ಅನೇಕ ವಿಚಾರ ವಿನಿಮಯಗಳು, ಒಪಿನಿಯನ್ಸ್ ಕೊಡಬೇಕು, ಡಿಬೇಟ್ಸು ಅಂತೆಲ್ಲ ಬಂದಾಗ ಕಾರ್ಯಕ್ರಮಗಳು ಒಂದು ರೋಚಕವಾಗಿರ್ತಾ ಇತ್ತು. ಅನೇಕ ಸಂದರ್ಭದಲ್ಲಿ ಕಾಂಟ್ರವರ್ಸಿ ಆಗಿಬಿಡೋದು. ಈಗ ಗ್ರೇಪ್ಸು, ತತ್ಸಂಬಂಧಿತವಂಥ ವೈನ್ ಉತ್ಪಾದನೆ, ವೈನ್ ಬಗ್ಗೆ ಮಾತಾಡಿದರೆ ಗ್ರೇಪು ಕುಡಿಯೋರು ಇದೆಲ್ಲ ಒಂದು ಕಾಂಟ್ರವರ್ಸಿ ಸಬ್ಜೆಕ್ಟು. ಗ್ರೇಪ್ಸು ಒಳ್ಳೆಯದು ಅಂತ ಮಾತಾಡಿದರೆ ಅದರಲ್ಲಿ ಕೆಮಿಕಲ್ ಹಾಕ್ತಾರೆ, ಫರ್ಟಿಲೈಸರು, ಈ ಥರದೊಂದು ಸಮಸ್ಯೆ. ವಿಲೇದಡಿಕೆ ಮಾತಾಡಿದರೆ ತಂಬಾಕು ಬೇಕೋ ಬೇಡವೋ ಅವ್ರಿಗೆ ನಷ್ಟ ಅಂತಕ್ಕಂಥ ಒಂದು ಸಮಸ್ಯೆ. ತಂಬಾಕು ಬೇಡ ಅಂತ ಮಾತಾಡಿದ್ರೆ ರೈತನ ವಿರೋಧಿ ಅಂತಕ್ಕಂಥ ಸಮಸ್ಯೆ. ಹೀಗಾಗಿ ಯಾವಾಗಲೂ ನಾವು ಪ್ಯಾನಲ್ ಡಿಸ್ಕಷನ್ಸ್ಗೆಲ್ಲ ಹೋಗಿ ಕೂತ್ಕೊಂಡು ಮಾತಾಡಬೇಕು ಅಂದಾಗ ಅದಕ್ಕೊಂದು ರಿಸರ್ಚು, ಅದಕ್ಕೊಂದು ಡೀಪ್ ಅನಾಲಿಸಿಸ್ಸು, ಆಮೇಲೆ ಶ್ರೀಸಾಮಾನ್ಯ ಏನು ಅನ್ಕೋತಾನೆ ಅದನ್ನು ಕೋಡ್ ಮಾಡೋಣ, ಡಿಕೋಡ್ ಮಾಡಬೇಕು. ಏನೋ ಒಂದು ಆ್ಯಂಗಲಲ್ಲಿ ಪ್ರಶ್ನೆ ಕೇಳ್ತಾರೆ, ಆ ಆ್ಯಂಗಲ್ ನಾವು ನೇರವಾಗಿ ಉತ್ತರ ಕೊಡಬೇಕಾ, ಅರ್ಥೈಸ್ಕೊಂಡು ಅದರ ಭಾವಾರ್ಥ ಏನೋ, ಭಾಷಾರ್ಥ ಏನೋ, ಅದ್ರ ಯಾವ ಆ್ಯಂಗಲ್ಲಿ ನಮ್ಮ ಸ್ಟ್ಯಾಂಡ್ ಇರಬೇಕು ಅಂತ ತೊಗೊಂಡು ಹೇಳಿದಾಗ ಮಾತ್ರ ಸಮಾಜಕ್ಕೆ ನೀವು ಜಸ್ಟಿಸ್ ಕೊಡಲಿಕ್ಕಾಗತ್ತೆ. ಸುಮ್ಮನೆ ಒಂದು ಸ್ಕ್ರೀನ್ ಇದೆ, 4-6 ಜನ ನೋಡ್ತಾರೆ, ಪಾಪ್ಯುಲಾರಿಟಿ ಬಂದುಬಿಡುತ್ತೆ, ಸೆಲೆಬ್ರಿಟಿ ಸ್ಟೇಟಸ್ ಬಂದುಬಿಡುತ್ತೆ, ನಾನು ಏನು ಮಾತಾಡಿದ್ರು ಅದೊಂದಿದೆ. ಅನೇಕ ಸಂದರ್ಭದಲ್ಲಿ ಕೆಲವರಿಗೆ ಏನಕ್ಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋ ಭವತ್ ಅಂತ ಕೂತ್ಕೊಂಡು 10 ಚಾನಲ್ ಕೂತ್ಕೊಂಡು ಮಾತಾಡ್ಬಿಟ್ರೆ 10 ಜನ ಕಡೆ ಗುರುತಿಸ್ಕೊಂಡ್ಬಿಡ್ತೀವಿ. ಆ ಗುರುತಲ್ಲ. ಗುರುತು ವಿತ್ ಕಂಟೆಂಟ್ಮೆಂಟ್, ಗುರುತು ವಿತ್ ಇನ್ಫಾರ್ಮೇಷನ್, ಗುರುತು ವಿತ್ ಸರ್ವಿಸ್ ಮೋಟಿವ್, ಗುರುತು ವಿತ್ ಹ್ಯಾಪಿನೆಸ್, ಗುರುತು ವಿತ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ನಾನು ಮಾಡಿದ್ದೀನಪ್ಪ ಈ ಕೆಲಸ, ಮಾಧ್ಯಮದಲ್ಲಿ ನಾನು ಕೂತ್ಕೊಂಡು ಜವಾಬ್ದಾರಿತಾಗಿ ಮಾಡಿದ್ದೀನಿ. ಕನಿಷ್ಠ ಪಕ್ಷ 4 ಜನಕ್ಕೆ ಅಟ್ಲೀಸ್ಟ್ ನಾನು ಹೇಳ್ತಕ್ಕಂಥ ಅಂಶಗಳ ಒಂದು ಭಾಗ ಮನಸ್ಸಿಗೆ ಹೋಗುತ್ತೆ. ಒಬ್ಬ ರೈತ ಅನುಕೂಲ ಆಗ್ತಾನೆ, ಒಬ್ಬ ಚಾಲಕ ಅನುಕೂಲ ಆಗ್ತಾನೆ. ಅನೇಕ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂತಹ ಮಾತುಗಳನ್ನ ಮೆಲ್ಕು ಹಾಕ್ಕೋತಿರ್ತಾರೆ, ಸಿಕ್ಕಿದ್ದನ್ನು ಸಿಕ್ಕದಲ್ಲಿ ಸಿಕ್ಕಾಪಟ್ಟೆ ಸಿಕ್ಕದಷ್ಟು ತಿನ್ನೋದೇ ಸಿಕ್ನೆಸ್ಗೆ ಕಾರಣ ಅಂತ. ಇದು ನಿಮಗೆ ಕೇಳೋಕ್ಕೆ ತುಂಬ ಮಜಾ ಕೊಡ್ಬೋದು. ಆದರೆ ಅನ್ವಾಂಟೆಡ್ ಫುಡ್ಡನ್ನು ಕೈಯಲ್ಲಿ ಇಟ್ಕೊಂಡಾಗ ಹಿಂಗೆ ಹೇಳಿದ್ನಲ್ಲಪ್ಪ, ಸಿಕ್ಕಾಪಟ್ಟೆ ಸಿಕ್ಕದಷ್ಟು ತಿನ್ನೋದೇ ಸಿಕ್ನೆಸ್ಗೆ ಕಾರಣ ಅಂತ ಕೈಯಲ್ಲಿ ಇಟ್ಕೊಂಡಾಗ ಹೌದಲ್ವಾ, ಇದರಿಂದ ಸಿಕ್ನೆಸ್ ಬರ್ಬೋದು. ನಾಳೆ ಯೋಚನೆ ಮಾಡೋದು ಪಕ್ಕಕ್ಕೆ ಇಟ್ಟರೆ ಆ ಒಂದು ಕಂಟೆಂಟ್ಮೆಂಟ್ ನಮಗೆ ಸಿಗುತ್ತೆ, ಆ ಒಂದು ಹೆಲ್ತು ಅವ್ರಿಗೆ ಸಿಗುತ್ತೆ. ಸ್ಯಾಟಲೈಟ್ ಚಾನಲ್ಸು, ಇಂಟರ್ನ್ಯಾಷನಲ್ ಚಾನಲ್ಸು, ನ್ಯಾಷನಲ್ ಚಾನಲ್ಸಲ್ಲಿ ಪ್ಯಾನಲ್ ಡಿಸ್ಕಷನ್ಸಲ್ಲಿ ಒಪಿನಿಯನ್ಸ್ಗೆಲ್ಲ ಕೇಳ್ತಾರಲ್ವ, ಏನೋ ಒಂದು ಕೇಳಿದ್ದಾರೆ ಹಲೋ ಅಂತಾರೆ ಅಂಥೇಳಿ ನಾವು ಇಲ್ಲಿಂದ ಕೂಗಾಡ್ತೀವಿ, 4-6 ಮಾತುಗಳು ಹೇಳಿಬಿಡ್ತೀವಿ. ಇದು ವಾಡಿಕೆ. ಆದರೆ ಪ್ರತಿ ಮಾತಾಡಿದ್ರೆ ಹೋಯಿತು, ಮುತ್ತು ಹೊಡೆದ್ರೆ ಹೋಯಿತು ಅಂತ ಹೇಳ್ತೀವಲ್ವ. ಪ್ರತಿ ಆಡೋಕ್ಕಿಂತ ಮುಂಚೆ ತುಂಬ ಯೋಚನೆ, ತುಂಬ ವಿವೇಚನೆ, ಅರ್ಥಗರ್ಭಿತವಾಗಿ, ಪ್ರಮುಖವಾಗಿ, ಸಂದರ್ಭೋಚಿತವಾಗಿ, ಸಮಯೋಚಿತವಾಗಿ, ಇನ್ನೊಬ್ಬರಿಗೆ ಬೇಜಾರು ಮಾಡದೇ ಇರ್ತಕ್ಕಂಥ ರೀತಿಯಲ್ಲಿ ನೋಡಿ. ನಾವು ಅನೇಕ ಸಂದರ್ಭದಲ್ಲಿ ಈ ಪ್ಯಾನಲ್ ಡಿಸ್ಕಷನ್ನು, ಒಂದು ಡಯಾಬಿಟೀಸು ಫಾರ್ ಎಕ್ಸಾಂಪಲ್ ಉದಾಹರಣೆ ತೊಗೊಂಡಾಗ ಆಲೋಪತಿ, ಹೋಮಿಯೋಪತಿ, ನ್ಯಾಚುರೋಪತಿ, ಯೋಗ, ಆಯುರ್ವೇದ, ಸಿದ್ಧ ಹೀಗೆಲ್ಲ ಒಟ್ಟಿಗೆ ಒಂದೇ ಪ್ಯಾನಲ್ ಕೂತ್ಕೊಂಡು, ಒಂದೇ ಹೋಸ್ಟು, ಒಂದೇ ಕ್ಯಾಮ್ರಾ, ಒಂದೇ ವಾಹಿನಿ. ವಿ ಯೂಸ್ ಟು ಹಾಪ್ ಚಾನಲ್ ಟು ಚಾನಲ್. ಈಗ ಯಾವುದೋ ಒಂದು ಇಂಟರ್ನ್ಯಾಷನಲ್ ಡಯಾಬಿಟಿಸ್ ಡೇ November 14 ಬಂತು ಅಂದರೆ ವಿಶ್ವ ಮಧುಮೇಹ ದಿನ. 4 ವಾಹಿನಿಗೆ ಹೋಗು, ಕೂತ್ಕೊಂಡು ಮಾತಾಡೋ, ವಿಚಾರ ವಿನಿಮಯ ಮಾಡು. ಇಲ್ಲಿ ಮಾತಾಡಿದ ಅಂಶ ಅಲ್ಲಿ ಮಾತಾಡಬಾರ್ದು. ಇಲ್ಲೇ ಕೂತಿದ್ದವ್ರ ಜೊತೆಗೆ ಅಲ್ಲೂ ಕೂತಿರ್ತಾರೆ, ಅವರು ಬೇಜಾರಾಗಬಾರ್ದು. ಶ್ರೀಸಾಮಾನ್ಯನಿಗೆ ಗೊಂದಲ ಸೃಷ್ಟಿ ಮಾಡಬಾರ್ದು. ನಾನೇ ಸರ್ವಶ್ರೇಷ್ಠ ಅಂತ ಹೇಳಬಾರ್ದು, ಇನ್ನೊಂದು ಪದ್ಧತಿ ನಿಕೃಷ್ಟ ಅಂತ ಹೇಳಬಾರ್ದು. ಎಲ್ಲವನ್ನೂ ತೂಗಿಸ್ಕೊಂಡು ಹೋಗ್ಬೇಕಾದ್ರೆ ಯು ಶುಡ್ ಆಲ್ವೇಸ್ ಬಿ ರೆಡಿ ಟು ಲೂಸ್ ದ ಸಿಚುಯೇಷನ್ ಬಟ್ ನಾಟ್ ದ ಪರ್ಸನ್. ಇಲ್ಲಪ್ಪ, ನಿಮಗೆ ಬೇಜಾರಾಗೋದಿದ್ರೆ ನಾನು ಮಾತೇ ಆಡೋಲ್ಲ. ಅಂದರೆ ಮಾತಾಡಬೇಕಂದಾಗ ತುಂಬ ನುಣುಪಾದಂತಹ ವಿಚಾರವನ್ನು ತೀಕ್ಷ್ಣವಲ್ಲದ ರೀತಿಯಲ್ಲಿ ನಿಧಾನವಾಗಿ ಶ್ರೀಸಾಮಾನ್ಯನಿಗೆ ನಾಟ್ತಕ್ಕಂಥ ರೀತಿಯಲ್ಲಿ ಸರಳ ಉದಾಹರಣೆಗಳನ್ನು ಕೊಟ್ಟು, ಅನೇಕ ಸಂದರ್ಭದಲ್ಲಿ ಡಯಾಬಿಟಿಸ್ ಇಸ್ ನಾಟ್ ಅಂಡರ್ ಕಂಟ್ರೋಲ್, ಇಫ್ ನಾಟ್ ಅಂಡರ್ ಕಂಟ್ರೋಲ್ ಡಯಾಬಿಟಿಸ್ ಇಸ್ ಡೈ ಇನ್ ಬಿಟ್ಸ್. ಇದು ಒಂದೇ ಫ್ರೇಸು. ಇಫ್ ನಾಟ್ ಅಂಡರ್ ಕಂಟ್ರೋಲ್ ಡಯಾಬಿಟಿಸ್ ಈಸ್ ಡೈ ಇನ್ ಬಿಟ್ಸ್. 2ನೇ ಸಲ ಕೇಳಿದಾಗ ಒಂಚೂರು ಕಿವಿ ಹಿಂಗೆ ನೆಟ್ಟಗಾಗಿ ಏನೋ ಇದೆಯಲ್ಲ ಅನಿಸುತ್ತೆ. ಡಯಾಬಿಟಿಸ್ ಇಫ್ ನಾಟ್ ಅಂಡರ್ ಕಂಟ್ರೋಲ್ ಈಸ್ ಡೈ ಇನ್ ಬಿಟ್ಸ್ ಅಂದಾಗ ಹಿಂಗೆ ಬಂದು ಏನೋ ಇದೆ ಅಂತ ಗೊತ್ತಾಗುತ್ತೆ.
ಇವಾಗ ಯಾವುದೋ ಒಂದು ಸಂಗೀತ ಹತ್ಕೊಳ್ಳಿ, 3 ಸಲ ಹಾಡ್ತಾರೆ ಒಂದು ಹಾಡ್ನಲ್ವಾ, ಆಲಾಪನೇನೋ ಪಲ್ಲವಿನೋ 3 ಸಲ ಹೇಳ್ತಾರೆ. ಸಂಗೀತ ಗೊತ್ತಿಲ್ದಿರೋಂಗೆ ಏನಪ್ಪ ಹೇಳಿದ್ದೀನಿ 3 ಸಲ ಹೇಳ್ತಾರಲ್ಲ ಅಂತಾರೆ. ಸಂಗೀತ ಗೊತ್ತಿರೋನ್ಗೆ ಅಥವಾ ಸಂಗೀತದ ಜ್ಞಾನ ಇರತಕ್ಕಂಥವನಿಗೆ ಪ್ರತಿ ಸಲ ಇರತಕ್ಕಂಥ ಏರಿಳಿತ ಯಾಕೆ 3 ಸಲ ಹೇಳ್ತಾರೆ, 1ನೇ ಸಲಿಂದ 2ನೇ ಸಲಿಗೆ 2ರಿಂದ 3 ಸಲಿಗೆ ಇರ್ತಕ್ಕಂಥ ಸೂಕ್ಷ್ಮ ವ್ಯತ್ಯಾಸ ಮತ್ತು ಅದರ ಇಂಪಾರ್ಟೆನ್ಸು ಇಂಪ್ಯಾಕ್ಟು ಆ ಹಾಡಿಗೆ ಏನು ಅಂತ ಸಂಗೀತ ಗೊತ್ತಿರೋನು ಮಾತ್ರ ಗೊತ್ತಿರುತ್ತೆ. ಸಂಗೀತ ಗೊತ್ತಿಲ್ಲದೆ, ಸಂಗೀತದ ಅನುಭವನೇ ಇಲ್ಲದೆ, ಜ್ಞಾನವೇ ಇಲ್ಲದೆ ಒಬ್ಬ ಸಂಗೀತ ಕೇಳ್ತಾನೆ ಅಂದರೆ ಏನದು ಹೇಳಿದ್ದೀನಿ 3 ಸಲ ಹೇಳ್ತಾರಲ್ಲ ಸ್ಟಾರ್ಟಿಂಗ್ ಟ್ರಬಲ್ಲ ಅಂತ ಅನ್ಕೋತಾರೆ. ಇದು ಹಾಗೆ ಯಾವಾಗ ಸಂವಹನೆಯನ್ನು ನಾವು ಮಾಡ್ತಾ ಬರ್ತೀವಿ ತುಂಬ ಯೋಚನೆ ಮಾಡಿ ಕೆಲವೊಂದು ಸಲ ಒತ್ತಿ 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 ಹೇಳಬೇಕು, ಕೆಲವೊಂದು ಸಲ ಹೇಳ್ದಂಗೆ ಇರಬೇಕು ಆದರೆ ಹೇಳಬಾರ್ದು, ಕೆಲವೊಂದು ಸಲ ವಿಷಯನ ಹೇಳಲೇಬಾರ್ದು ಆದರೆ ಅದರ ಅರ್ಥ ಅವನಿಗೆ ಮನವರಿಕೆಯಾಗಿ ಅವನ ಬಾಯಿಂದ ಅದು ಅರ್ಥ ಆಗಿದೆ ಅಂತ ಮುಂದೆ ಕೂತಿರ್ತಕ್ಕಂಥ ವ್ಯಕ್ತಿಯ ಬಾಯಿಂದ ಹೊರಗೆ ತೆಗೆಸೋದು ಕೂಡ. ಎಸ್ಪೆಷಲಿ ವೆನ್ ಯು ಆರ್ ಡೀಲಿಂಗ್ ವಿತ್ ಸೈಕೋಸೊಮ್ಯಾಟಿಕ್ ಕಂಡೀಷನ್ಸ್. ಎಷ್ಟೋ ಸಂದರ್ಭದಲ್ಲಿ ತಮ್ಮ ಅನೇಕ ಸಮಸ್ಯೆಗಳನ್ನು ರಹಸ್ಯಗಳನ್ನು ಹೇಳ್ಕೊಳ್ಳೋದೇ ಇಲ್ಲ. ನಿದ್ದೆ ಕೆಡ್ತೀಯ ರಾತ್ರಿ ಬಾಗಿಲು ಹಾಕ್ಕೊಂಡು ಅಂದರೆ ಇಲ್ಲ ಸರ್ ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಂತಾನೆ. ಎಲ್ಲರನ್ನೂ ಹೊರಗೆ ಕಳಿಸಿ ನಾನು ಕೆಡ್ತೀನಿ ಮರಯ, ರಾತ್ರಿ ಎಲ್ಲ ಯೂಟ್ಯೂಬ್ ನೋಡ್ತಾ ಇರ್ತೀನಿ, ನಾನೇ ಮಲ್ಕೊಳ್ಳೋದು 2 ಗಂಟೆ, ನೀನು ಹಂಗೆ ಅಲ್ವಾ ಅನ್ನಿ. ಹೌದು ಸರ್ ನಾನು ಹಂಗೆ, ನೀವು ಹಂಗೇನಾ ಸರ್ ಅಂತಾನೆ. ಹಿ ಬಿಕಮ್ಸ್ ಯುವರ್ ಫ್ರೆಂಡ್. ನಿಮ್ಗೆ ಅಪ್ರಿಯವಾದಂತಹ ಸತ್ಯ ಆ ಸುಳ್ಳು ಅಂತ ಗೊತ್ತಿದ್ದು 1 ನಿಮಿಷ ಹೇಳಿದ್ರು ಕೂಡ ಆತನಿರ್ತಕ್ಕಂಥ ಸತ್ಯಾಂಶ ಹೊರಗೆ ತರಬೇಕು ಅಂದಾಗ ಈ ಥರದ ಪ್ರಯೋಗಗಳನ್ನು ವೃತ್ತಿಪರವಾಗಿ ಕೆಲವೊಂದು ಸಲ, ನಾಟ್ ಆಲ್ ಟೈಮ್ಸ್, ಕೆಲವೊಂದು ಸಲ ಮಾಡ್ತಕ್ಕಂಥದ್ದು ಅನಿವಾರ್ಯ ಮತ್ತು ಅವಶ್ಯ. ಮಾಧ್ಯಮದ ಮುಖಾಂತರ ನಾವು ವಿಷಯ ಮಂಡನೆಯನ್ನು ಮಾಡ್ತೀವಿ, ತುಂಬ ಜವಾಬ್ದಾರಿಯಾಗಿ ಗೊತ್ತಿರತಕ್ಕಂಥ ಮಾಹಿತಿಯನ್ನು ಅದರ ಬಗ್ಗೆ ಬೆಳಕನ್ನು ಚೆಲ್ತೀವಿ, ಅರಿವು ಮೂಡಿಸ್ತಕ್ಕಂಥ ಪ್ರಯೋಗಗಳನ್ನ ಮಾಡ್ತೀವಿ ಅಂದಾಗ ಫಸ್ಟ್ ನೀವು ಕಾನ್ಫಿಡೆನ್ಸ್ಗೆ ತೊಗೋಬೇಕಾಗಿರೋದು ಒಬ್ಬ ಶ್ರೀಸಾಮಾನ್ಯ. ಅನೇಕ ಸಂದರ್ಭದಲ್ಲಿ ಕ್ಯಾಮ್ರಾ ಮುಂದೆ ಕೂತಾಗ ಸ್ಟುಡಿಯೋಲ್ಲಿ ಕೇಳ್ತೀನಿ, ಅಪ್ಪ ಇದು ನಿಮ್ಗೆ ಅರ್ಥ ಆಗ್ತಿದೆ. ಇಟ್ಸ್ ನಾಟ್ ಬಿಕಾಸ್ ಅವ್ರಿಗೇನು ಅರ್ಥ ಆಗಿಲ್ಲ ಅಥವಾ ಅವ್ರಿಗೆಲ್ಲ ಅರ್ಥ ಆಗುತ್ತೆ ಅಂತಲ್ಲ. ಒಬ್ಬ ಶ್ರೀಸಾಮಾನ್ಯ ಮಾಮೂಲಿ 15-20 ನಿರಕ್ಷರ ಕುಕ್ಷಿ, 15-20 ವರ್ಷ ವಯಸ್ಸು, ಏನೂ ಓದಿಲ್ಲ, ಏನು ಬರವಣಿಗೆ ಗೊತ್ತಾಗಿಲ್ಲ, 15 ವರ್ಷ 20 ವರ್ಷ ವಯಸ್ಸಾಗಿದೆ ಅಂದರೆ ಅವನಿಗೆ ನಮ್ಮ ಮಾಹಿತಿ, ನಮ್ಮ ಮಾತು ಮುಟ್ಟಬೇಕು. ಅವನ ಮನಸ್ಸಿನಲ್ಲಿ ಒಂದು ವ್ಯತ್ಯಾಸವನ್ನು ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಆಗಿದ್ರೆ ನೀವು ಬೇರೆ ಯಾವುದೇ ನಾಗರಿಕ ವಲಯಕ್ಕೆ, ವಿದ್ಯಾವಂತ ವಲಯಕ್ಕೆ, ಮಹಿಳಾ ವರ್ಗಕ್ಕೆ, ಪುರುಷ ವರ್ಗಕ್ಕೆ, ಸೀನಿಯರ್ ಸಿಟಿಸನ್ ಕೂಡ ಎಫೆಕ್ಟಿವ್ ಕಮ್ಯುನಿಕೇಷನ್ ಮಾಡಲಿಕ್ಕೆ ಖಂಡಿತ ಆಗುತ್ತೆ, ಪ್ರೊವೈಡೆಡ್ ನಮ್ಮಲ್ಲಿ ಆ ಓಪನ್ನೆಸ್ ಇರಬೇಕು. ಪ್ರತಿ ಹಂತದಲ್ಲೂ, ಪ್ರತಿ ಕ್ಷಣದಲ್ಲೂ, ಪ್ರತಿ ತುಣುಕಿನ ಕ್ಯಾಪ್ಚರಿಂಗ್, ವಿಡಿಯೋಗ್ರಫಿ ಮಾಡುವಾಗ, ಫೋಟೋಗ್ರಫಿ ಮಾಡುವಾಗ ಇದು ನನಗೆ ಹೊಸ ಅನುಭವ. ಏನೋ ಇಲ್ಲಿ ನೋಡ್ತಕ್ಕಂಥ ಓದುಗ ಹೊಸದನ್ನು ನನ್ನಿಂದ ನಿರೀಕ್ಷೆ ಅಪೇಕ್ಷೆನ ಪಡ್ತಾ ಇದ್ದಾನೆ. ಈ ವಾಹಿನಿಯ ಮುಖಾಂತರ ನಾನು ಸರಕು ಸರಬರಾಜನ್ನು ಸರಿಯಾದಂಥ ರೀತಿಯಲ್ಲಿ ವೃತ್ತಿಪರವಾಗಿ ಮಾಡ್ತೀನಿ ಅನ್ನೋದಾದರೆ ನಾನು ಬೆಸ್ಟ್ ಮಾಡ್ತೇನೆ, ನಿಮಗೆ ಬೆಸ್ಟ್ ಸಿಗುತ್ತೆ. ದಿಸ್ ಇಸ್ ದ ಪವರ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್. ನಿಮ್ಮ ಚಿತ್ರಲೋಕ.comನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಿಂದೆ ಸಬ್ಸ್ಕ್ರೈಬ್ ಆಗಿ www.youtube.com/ಚಿತ್ರಲೋಕ